ನಿಮ್ಮನ್ನು ನನ್ನ ಅಮ್ಮನ ಥರ ಅಂದ್ಕೊಂಡಿದ್ದೆ, ಆದರೆ ನೀವು ನನ್ನ ಅಮ್ಮನೇ. ನನ್ನ ಸೊಸೆನ ಏನೋ ಅಂದ್ಕೊಂಡಿದ್ದೆ. ಮನೆಯಲ್ಲಿ ಮಕ್ಕಳ ತಾಯಿಯಾಗಿ, ತುತ್ತು ಮಾಡಿ ತಿನ್ನಿಸೋ ಅನ್ನಪೂರ್ಣೇಶ್ವರಿಯಾಗಿ. ಎಲ್ಲರನ್ನೂ ಮಮತೆಯಿಂದ ನೋಡ್ಕೊಳ್ಳೋ ಬರೀ ಮಮತಾ ಮೂರ್ತಿ ಅಂತ ಅಂದ್ಕೊಂಡಿದ್ದೆ ಅಷ್ಟೆ. ಆದರೆ ನನ್ನ ಸೊಸೆನಲ್ಲಿ ಸಾಕ್ಷಾತ್ ಶಾರದಾ ದೇವಿನೇ ಇದ್ದಾಳೆ. ಹೌದಮ್ಮ, ಕಣ್ಣಿಗೆ ಹಬ್ಬ ಅಂತಾರಲ್ಲ ಹಾಗಿತ್ತು ನಿಮ್ ಡಾನ್ಸ್. ಅದಕ್ಕೆ ನಾವು ಯಾರು ಕನಸಲ್ಲೂ ನೆನೆಸಿರ್ಲಿಲ್ಲ, ಹಾಗಿತ್ತು ನಿಮ್ಮ ಡ್ಯಾನ್ಸು. ಅಭಿ, ನಿನಗೆ ಹೇಳ್ತಿರೋದು, ಹೋಗಿ ಮಾತಾಡು. ಮಾತಾಡ್ತೀನಿ, ಆದರೆ ಈಗ ಬೇಡ. ಜಸ್ಟ್ ವಂಡರ್ಫುಲ್. ನೀವಿವತ್ತು ಸೆಲೆಬ್ರಿಟಿ ಆಗಿಬಿಟ್ರಿ ಗೊತ್ತಾ. ನಿಮ್ಮ ಡಾನ್ಸ್ ಎಷ್ಟು ಚೆನ್ನಾಗಿತ್ತು. ನಂಗೊಂದು ಸೆಲ್ಫಿ ಕೊಡ್ತೀರಾ ಪ್ಲೀಸ್? ಎಲ್ಲರಿಗೂ ನೀವು ನನ್ನ ದೊಡ್ಡಮ್ಮ ಅಂತ ತೋರಿಸ್ಕೊಂಡು ತಿರ್ಗಾಡಬೇಕು. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನನ್ನ ಹೆಂಡ್ತಿನ ನಾನು ನೋಡೋಕೆ ಕಾರಣ ಹೇಳಬೇಕಾ? ಕಾರಣ ಏನು ಅಂತ ಹೇಳಬೇಕಾಗಿಲ್ಲ, ಆದರೆ ಕಾರಣ ಏನು ಅಂತ ತಿಳ್ಕೊಳಕ್ಕೆ ನನಗೂ ಆಸೆ ಇದೆಯಲ್ಲ. ನಿಮ್ಗಿರೋ ಹಾಗೆ ನನಗೂ ಒಂದು ಆಸೆ ಇದೆ. ಆಸೆನಾ? ಏನದು? ನಾನು ನಿಮ್ಮ ಹತ್ರ ಏನೋ ಹೇಳಬೇಕು ಅಂತ ಆಸೆ. ಆಸೆ ಪಟ್ಟು ಹೇಳ್ತಿದ್ದೀರಾ ಅಂದರೆ ಕೇಳಕ್ಕೆ ನನಗೂ ಕುತೂಹಲ ಇದೆ. ಹೌದಾ? ಹಾಗಾದರೆ ನಾನು ಏನು ಹೇಳಬೇಕು ಅಂತಿದ್ದೀನಿ ಅಂತ ನೀವೇ ಗೆಸ್ ಮಾಡಿ. ಗೆಸ್ ಮಾಡೋದಾ? ನನ್ಗೆ ಅಷ್ಟೆಲ್ಲ ಗೊತ್ತಾಗಲ್ಲಪ್ಪ. ಐ ಲವ್ ಯು. ಏನಿದೆ ಈ ವಯಸ್ಸಲ್ಲಿ? ಅರೆ,
ಐ ಲವ್ ಯು ಅಂತ ಹೇಳೋಕ್ಕೆ ಯಾವ ವಯಸ್ಸಾದ್ರೇನು? ಈ ವಯಸ್ಸಲ್ಲೂ ಹೇಳ್ತಿದ್ದೀವಲ್ಲ, ಅದೇ ಗ್ರೇಟ್. ಎಷ್ಟೋ ಜನ ಗಂಡ ಹೆಂಡತಿಯರು ಈ ವಯಸ್ಸಿಗೆ ಬರ್ತಿದ್ದ ಹಾಗೆ ಬದುಕಬೇಕು ಅನ್ನೋ ಒಂದೇ ಕಾರಣಕ್ಕೆ ಬದುಕ್ತಿರ್ತಾರೆ. ಆದರೆ ನಮ್ಮೊಳಗಿರೋ ಪ್ರೀತಿನ ಒಬ್ರಿಗೊಬ್ರು ಹಂಚ್ಕೊಳ್ತಾ, ಒಬ್ರನ್ನೊಬ್ರು ಇಷ್ಟಪಡ್ತಾ, ಅದನ್ನು ಮಾತಲ್ಲಿ ಹೇಳ್ಕೊಂಡು ಬದುಕೋದಿದೆಯಲ್ಲ, ಅದೇ ನಿಜವಾದ ಬದುಕು. ನೋಡಿ, ನಮ್ಮಿಬ್ಬರ ನಡುವೆ ಇರೋದು ಆಸೆನೋ ಮೋಹನೋ ಬಯಕೆನೋ ಅಲ್ಲ. ಅದನ್ನೆಲ್ಲ ಮೀರಿ ಜೀವನದ ಅನುಭವದಲ್ಲಿ ಮಾಗಿ ಹತ್ರ ಆಗಿದ್ದೀವಿ. ನಮ್ಮ ಪ್ರೀತಿಲಿ ಕಲ್ಮಶ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸ್ವಾರ್ಥ ಆಗಲಿ ಬೇರೆ ಯಾವ ಉದ್ದೇಶನೂ ಇಲ್ಲ. ನಮ್ಮಿಬ್ಬರ ನಡುವೆ ಇರೋದು ನಿಜವಾದ ಪ್ರೀತಿ ಅಷ್ಟೇ. ಆಯ್ತು, ನಿಮ್ಮ ಪ್ರೀತಿನ ನಾನು ಒಪ್ಕೊಂಡೆ. ಪ್ರೀತಿನ ಒಪ್ಕೊಳ್ಳೋದಲ್ಲ, ಪ್ರೀತಿಸೋರು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದಾಗ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದೀನಿ ಅಂತ ವಾಪಸ್ ಹೇಳಬೇಕು. ಅಂದರೆ ನಾನೀಗ ನಿಮಗೆ ಐ ಲವ್ ಯು ಅಂತ ಹೇಳಬೇಕು. ಇಲ್ಲ, ಅದೆಲ್ಲ ಮನಸ್ಸಲ್ಲಿರುತ್ತೆ, ಬಾಯಲ್ಲಿ ಯಾಕೆ ಹೇಳಬೇಕು? ಮನಸ್ಸಲ್ಲಿದೆ ಅಂದಮೇಲೆ ಮಾತಲ್ಲಿ ಹೇಳೋದಕ್ಕೆ ನಾಚಿಕೆ ಹಾಕಬೇಕು.